ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ BSc ಅಗ್ರಿಕಲ್ಚರ್ ಸೇರ್ಕೊಳ್ಬೇಕು ಅಂತ ಆಸೆ ಇದೆ. ಆದರೆ KCETಲಿ ಎಷ್ಟು ಸ್ಕೋರ್ ಮಾಡಬೇಕು ಪರ್ ಸಬ್ಜೆಕ್ಟು ಇನ್ ಆರ್ಡರ್ ಟು ಸೆಕ್ಯೂರ್ ಅ ರ್ಯಾಂಕ್ ಆ್ಯಂಡ್ ಗೆಟ್ ಅ ಸೀಟ್ ಇನ್ BSc ಅಗ್ರಿಕಲ್ಚರ್ ಅನ್ನೋದು ಡೌಟ್ ಇದೆ. ಸೊ ಇದರಲ್ಲಿ BSc ಅಗ್ರಿಕಲ್ಚರಲ್ಲಿ 2 ಟೈಪ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ. ಒಂದು ಅಗ್ರಿಕಲ್ಚರ್ ಕೋಟಾ ಇರೋರು, ಇನ್ನೊಂದು ವಿತೌಟ್ ಅಗ್ರಿಕಲ್ಚರ್ ಕೋಟಾ. ಸೊ ನಾನು ಈ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನನ್ನು ಹೇಳ್ಕೊಡ್ತೀನಿ ಫಾರ್ ಬೋತ್ ಟೈಪ್ ಆಫ್ ಸ್ಟೂಡೆಂಟ್ಸ್. ದಟ್ ಈಸ್ ಕೋಟಾ ಇರೋರಿಗೂ ಹೇಳ್ಕೊಡ್ತೀನಿ, ವಿತೌಟ್ ಅಗ್ರಿಕಲ್ಚರ್ ಕೋಟಾಗೂ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾನು ವಿತೌಟ್ ಅಗ್ರಿಕಲ್ಚರ್ ಕೋಟಾ ಕ್ಯಾಲ್ಕುಲೇಷನನ್ನು ಹೇಳ್ಕೊಡ್ತೀನಿ. ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದ್ರ ಮೇಲೆ CETಲಿ ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟನ್ನು ನಾನು ಕೊಡ್ತೀನಿ. ಸೊ ಅಷ್ಟು ಸೆಕ್ಯೂರ್ ಮಾಡಿದ್ರೆ 100% ನಿಮಗೆ BSc ಅಗ್ರಿಕಲ್ಚರಲ್ಲಿ ಸೀಟ್ ಸಿಗತ್ತೆ. ಸೊ ಹಾಗಾದರೆ ಬೇಸಿಕಲಿ ಹೌ ಮಚ್ ಶುಡ್ ಐ ಸ್ಕೋರ್ ಇನ್ CET ಟು ಗೆಟ್ ಅ ಗುಡ್ ರ್ಯಾಂಕ್ ಆ್ಯಂಡ್ ಗೆಟ್ ಅ ಸೀಟ್ ಫಾರ್ BSc ಅಗ್ರಿಕಲ್ಚರ್ ಅನ್ನೋದು ನಿಮ್ಮ ಎಲ್ಲರ ಪ್ರಶ್ನೆ. ಸೊ ನಾನು ಫಸ್ಟು ವಿತೌಟ್ ಕೋಟಾ ಡಿಸ್ಕಸ್ ಮಾಡ್ತೀನಿ. ಜಸ್ಟ್ PCMB ಬ್ಯಾಕ್ಗ್ರೌಂಡ್ ತೊಗೊಂಡು ಬಂದು ನಾನು KCETನೂ ಬರೆದು ನಾನು BSc ಅಗ್ರಿಕಲ್ಚರ್ ಹೋಗ್ತೀನಿ ಅಂದವ್ರಿಗೆ ಫಸ್ಟ್ ಕ್ಯಾಲ್ಕುಲೇಷನ್ ಆಯಿತಾ. ಯು ಹ್ಯಾವ್ ಟು ಸ್ಕೋರ್ 80+. 80+ ಯಾವುದರಲ್ಲಿ? ಬರೀ CETಲಿ 80+ ಅಂತ ಕೇಳಿದ್ರೆ ಅಲ್ಲ, ನಿಮ್ಮ ಬೋರ್ಡ್ಸ್ ಪ್ಲಸ್ CET ಸೇರಿ 80%. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇದನ್ನು ಹಾಗಾದರೆ ಅಂತ ನಾನು ಇವಾಗ ಹೇಳ್ತಾ ಹೋಗ್ತೇನೆ. ಸೊ ನಿಮ್ಮ ಕ್ಯಾಲ್ಕುಲೇಷನ್ನು ಹೇಗಿರುತ್ತೆ ಅಂದರೆ, ನಿಮಗೆ BSc ಅಗ್ರಿಕಲ್ಚರಲ್ಲಿ ಕೋಟಾದ ವಿತೌಟ್ ಕೋಟಾನೇ ಸಿಗೋದಾದರೆ ಸೀಟು 50% ಆಫ್ PCMB ಬೋರ್ಡ್ಸ್ ವಿಲ್ ಬಿ ಕನ್ಸಿಡರ್ಡ್ ಪ್ಲಸ್ 50% ಆಫ್ PCMB KCET ವಿಲ್ ಬಿ ಕನ್ಸಿಡರ್ಡ್ ಇನ್ ದ ಫಸ್ಟ್ ಪ್ಲೇಸ್. ಆಯಿತಾ? ಇವಾಗ ಹಾಗಾದರೆ ಕ್ಯಾಲ್ಕುಲೇಷನ್ ಇದೆರಡು ಸೇರಿಸಿದ್ರೆ ಎಷ್ಟಾಗಬೇಕು ಅಂದರೆ, ಇದೆರಡು ಸೇರಿಸಿದ್ರೆ ಇಟ್ ಶುಡ್ ಬಿ ಗ್ರೇಟರ್ ದನ್ 80+. ಆವಾಗ ನನಗೆ BSc ಅಗ್ರಿಕಲ್ಚರಲ್ಲಿ ಸೀಟ್ ಸಿಗುತ್ತೆ. ಒಂದು ಎಕ್ಸಾಂಪಲಿಂದ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಇವಾಗ ಒಂದು ಎಕ್ಸಾಂಪಲ್ಲು ಟಿಪಿಕಲ್ ಎಕ್ಸಾಂಪಲ್. ಬೋರ್ಡ್ ಎಕ್ಸಾಮಲ್ಲಿ ಈಗ ಫಿಸಿಕ್ಸಲ್ಲಿ ನನಗೆ 90 ಬಂದಿದೆ, ಕೆಮಿಸ್ಟ್ರಿಯಲ್ಲಿ 90 ಬಂದಿದೆ, ಮ್ಯಾಥಮೆಟಿಕ್ಸಲ್ಲಿ 90 ಬಂದಿದೆ ಆ್ಯಂಡ್ ಬಯೋಲಜಿಲಿ 90 ಬಂದಿದೆ. ಸೊ ವಿಚ್ ಮೀನ್ಸ್ ಮೈ ಆ್ಯಾವ್ರೇಜ್ ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರ್ತದೆ ಟೋಟಲ್ಲು? ಇದರಲ್ಲಿ ಟೋಟಲ್ಲು ನನಗೆ ಆ್ಯಡ್ ಮಾಡಿದ್ರೆ ದಿಸ್ ಟೋಟಲ್ ಕಮ್ಸ್ ಟು ಅರೌಂಡ್ 360 ಔಟ್ ಆಫ್ ಎಷ್ಟು? 400. 360 ಔಟ್ ಆಫ್ 400 ಅಂದರೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಹೇಳಿದ್ರೆ ಎಷ್ಟು ಹೇಳಬೇಕು? ದಿಸ್ ಇಸ್ ನಥಿಂಗ್ ಬಟ್ 90% ಅಲ್ವಾ? 90% ಇನ್ ಬೋರ್ಡ್ಸ್ ನಾನು ತೊಗೊಂಡಿದ್ದೀನಿ. ಆಯಿತಾ? ಈಗ ನಿಮಗೆ CETಲಿ ಕನ್ಸಿಡರ್ ಮಾಡೋದು 50% ಆಫ್ ದಿಸ್. 50% ಆಫ್ 90% ಅಂದರೆ ಎಷ್ಟಾಗತ್ತೆ? 45% ಮಾತ್ರ ಕನ್ಸಿಡರ್ ಮಾಡ್ಕೋತಾರೆ CET ರ್ಯಾಂಕಿಂಗಿಗೆ. ಪ್ಲಸ್ ನಾನು ಹಾಗಾದರೆ CETಲಿ ಎಷ್ಟು ತೊಗೊಳ್ಬೇಕು? ಡ್ಯಾಶ್ ಹಾಕ್ತೀನಿ. ಎಷ್ಟು ತೊಗೊಂಡ್ರೆ ನನಗೆ 80+ ಆಗುತ್ತೆ ಅನ್ನೋದು ಕ್ವಶನ್ನು ಅಲ್ವಾ? ನೀವು CETಲಿ ಪರ್ ಸಬ್ಜೆಕ್ಟ್ ಯು ಹ್ಯಾವ್ ಟು ಸ್ಕೋರ್ ಮಿನಿಮಮ್ ಆಫ್ 35 ಅಲ್ಲ, ಮಿನಿಮಮ್ 35 ಅಲ್ಲ, ಯು ಹ್ಯಾವ್ ಟು ಸ್ಕೋರ್ ಮಿನಿಮಮ್ ಆಫ್ 40. ಸರ್ 40 ಮಾರ್ಕ್ಸ್ ತೊಗೋಬೇಕಾ ಸರ್? ನಿಜವಾಗ್ಲೂ ಹೇಳ್ತಾ ಇದ್ದೀರಲ್ಲ, ತಮಾಷೆ ಮಾಡ್ತಾ ಇದ್ದೀರಾ ಅಂದರೆ ತೋರಿಸ್ತೀನಿ ನೋಡಿ. ಸೊ ಅಂದಾಜು ಲೆಟ್ ಮೀ ಅಸ್ಯೂಮ್ ಯು ಹ್ಯಾವ್ ಸ್ಕೋರ್ಡ್ 40 ಇನ್ ಫಿಸಿಕ್ಸ್, 40 ಇನ್ ಕೆಮಿಸ್ಟ್ರಿ, 40 ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ 40 ಇನ್ ಬಯೋ. ಟೋಟಲ್ ಎಷ್ಟಾಯಿತು? 160 ಔಟ್ ಆಫ್ ಎಷ್ಟು? 240. ಸೊ 160 ಔಟ್ ಆಫ್ 240 ಸ್ಕೋರ್ ಮಾಡಿದ್ದೀರಾ. ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಹೇಳೋದಾದರೆ 66.66% ಸ್ಕೋರ್ ಮಾಡಿದ್ದೀರಾ KCETಲಿ. ಸೊ 66.66 ಇದ್ರದ್ದು 50% ಮಾತ್ರ ಕನ್ಸಿಡರ್ ಮಾಡ್ತಾರೆ. ದಟ್ ವಿಲ್ ಬಿ 33.33%. ಸೊ ನಿಮಗೆ 33 ಆದರೂ ಅಲ್ಲಿ ಸಾಕಾಗೋದಿಲ್ಲ ಅಲ್ವಾ? ಹಾಗಾಗಿ ಮಿನಿಮಮ್ ನೀವು ಪರ್ ಸಬ್ಜೆಕ್ಟ್ 40 ಸ್ಕೋರ್ ಮಾಡಲೇಬೇಕು, 40 to 45 ಇನ್ ಆರ್ಡರ್ ಟು ಗೆಟ್ ಅ ಗುಡ್ BSc ಅಗ್ರಿಕಲ್ಚರ್ ಸೀಟ್. ಆಯಿತಾ? ಇದು ವಿತೌಟ್ ಅಗ್ರಿಕಲ್ಚರ್ ಕೋಟಾ ನಾನು ಹೇಳಿರೋದು. ಹಾಗಾದರೆ ನಾನು ವಿತ್ ಅಗ್ರಿಕಲ್ಚರ್ ಕೋಟಾ, ಸೊ ನಿಮ್ಮ ಟಾರ್ಗೆಟು 40+ ಆಗಿರಬೇಕು ಪರ್ ಸಬ್ಜೆಕ್ಟ್ PCMBಲಿ. ಈಗ ವಿತ್ ಅಗ್ರಿಕಲ್ಚರ್ ಕೋಟಾ ನಿಮಗೆ ಕ್ಯಾಲ್ಕುಲೇಷನ್ನು ತುಂಬಾ ವ್ಯತ್ಯಾಸ ಆಗೋಗುತ್ತೆ. ಯಾಕೆಂದರೆ ನಿಮಗೆ ಕನ್ಸಿಡರೇಷನ್ನೇ ಬೇರೆ ಥರ. ಕನ್ಸಿಡರೇಷನ್ಲೇನಿರುತ್ತೆ? 25% ಆಫ್ PCMB ಬೋರ್ಡ್ಸ್, 25% ಆಫ್ PCMB KCET ಆ್ಯಂಡ್ 50% ಆಫ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸ್. ಸೊ ಈ ಪ್ರಾಕ್ಟಿಕಲ್ಸ್ಗೆ ಅಟೆಂಡ್ ಮಾಡೋದಕ್ಕೆ ನಿಮಗೆ ಇದಕ್ಕೆ ಅಗ್ರಿಕಲ್ಚರ್ ಕೋಟಾದಲ್ಲಿ ನೀವು ಸೆಲೆಕ್ಟ್ ಆಗಿರಬೇಕು. ಸೊ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ನ ತೊಗೋಬೇಕು. ಆಯಿತಾ? ಈಗ ಏಪ್ರಿಲ್ 1 ಇದಕ್ಕೆ ಏನೋ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇದರದ್ದು, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸ್ಗೆ ಹೋಗೋರ್ದು. ಆಯಿತಾ? ಆ ವೆರಿಫಿಕೇಷನ್ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ.
ಆಯಿತಾ. ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸಲ್ಲಿ ನಿಮಗೆ ಸ್ಪೆಸಿಮನ್ನ ಐಡೆಂಟಿಫಿಕೇಷನ್ ಎಲ್ಲ ಇರುತ್ತೆ. ಇದು 200 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ ಯೂಶಲಿ, ಆಯಿತಾ. ಎಲ್ಲರೂ ಇದರಲ್ಲಿ ಒಳ್ಳೆ ಮಾರ್ಕ್ಸ್ ಅಂತ ಹೇಳಿದ್ರೆ 180+ ಆರಾಮಾಗಿ ಸ್ಕೋರ್ ಮಾಡ್ತಾರೆ, ತುಂಬ ಈಸಿ ಇರುತ್ತೆ. ಸೊ 180 ಸ್ಕೋರ್ ಮಾಡಿದ್ದೀರಾ ಅಂತ ನಾನು ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ, 180 ಔಟ್ ಆಫ್ 200. ಸೊ ದಿಸ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಸ್ಕೋರ್ಡ್ 90% ಇನ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸ್. ಇದರದ್ದು 50% ಕನ್ಸಿಡರ್ ಮಾಡ್ತಾರೆ ಅಲ್ವಾ. ಸೊ ಐ ವಿಲ್ ರೈಟ್ ಇಟ್ ಆಸ್ +45, ಆಯಿತಾ. ಈಗ ಬೋರ್ಡ್ಸಲ್ಲಿ ನಾನು ಆವ್ರೇಜ್ PCMBಯಿಂದ 360 ತೆಗೆದಿದ್ದೀನಿ ಔಟ್ ಆಫ್ 400, ಅಂದರೆ ಇದು 90% ಆಗೋಯ್ತು. 90% ಯು ಹ್ಯಾವ್ ಸ್ಕೋರ್ಡ್. ಆದರೆ ಇಲ್ಲಿ 25% ಆಫ್ ದಿಸ್ 90% ವಿಲ್ ಬಿ ಕನ್ಸಿಡರ್ಡ್. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂದರೆ, ಜಸ್ಟ್ 90% ಅಲ್ವಾ, 90 ಇಂಟು 25% ಅಂದರೆ 0.25 ಮಲ್ಟಿಪ್ಲೈ ಮಾಡಿ. ನನಗೆ ಎಷ್ಟು ಬರುತ್ತೆ ಗೊತ್ತಾ, 22.5 ಬರುತ್ತೆ. ಸೊ 22.5 ಫ್ರಮ್ ಬೋರ್ಡ್ಸ್ ಪ್ಲಸ್. ಹಾಗಾದರೆ CETಲಿ ಎಷ್ಟು ತೆಗೆದ್ರೆ ನನಗೆ ಈ ಟೋಟಲ್ಲು >80+ ಬರುತ್ತೆ ಅಂತ ಕೇಳಿದ್ರೆ, ಯು ಹ್ಯಾವ್ ಟು ಸ್ಕೋರ್ ಜಸ್ಟ್ 12.5 ಇನ್ PCMB ಆ್ಯಾವ್ರೇಜ್. 12.5 ಅಂದರೆ ಯಾಕೆ 25% ಕನ್ಸಿಡರ್ ಮಾಡ್ತಾರೆ. ಸೊ ನಾನೊಂದು ಎಕ್ಸಾಂಪಲ್ಗೆ ಏನು ಮಾಡ್ತೀನಿ ಅಂದರೆ, ಸೊ ನಾನು ಫಿಸಿಕ್ಸಲ್ಲಿ 30, ಕೆಮಿಸ್ಟ್ರಿಲಿ 30, ಮ್ಯಾಥ್ಸಲ್ಲಿ 30 ಆ್ಯಂಡ್ ಬಯಾಲಜಿಲಿ 30 ಸ್ಕೋರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ CETದು ನನಗೆ ಎಷ್ಟು ಬರುತ್ತೆ, 120 ಔಟ್ ಆಫ್ 240. 120 ಔಟ್ ಆಫ್ 240. ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಹೇಳೋದಾದರೆ ಇಟ್ ಈಸ್ ಜಸ್ಟ್ 50% ಐ ಹ್ಯಾವ್ ಸ್ಕೋರ್ಡ್. 50% ಸ್ಕೋರ್ ಮಾಡಿದ್ದೀರ KCETಲಿ. ಇದರದ್ದು 25% ಮಾತ್ರ ತಗೊಳ್ಳೋದು. ಸೊ 50 ಇಂಟು 0.25 ಮಾಡಿ, ಎಷ್ಟು ಬರುತ್ತೆ, 12.5. ಸೊ ಇವಾಗ ಇದನ್ನು ಆ್ಯಡ್ ಮಾಡಿ ಆರಾಮಾಗಿ 80, ಕರೆಕ್ಟಾಗಿ 80 ಬರುತ್ತೆ. ನೀವು ಒಂದು ಸ್ವಲ್ಪ 30+ ಸ್ಕೋರ್ ಮಾಡಿದ್ರೆ ಸಾಕು. ಸೊ ವಿತೌಟ್ ಅಗ್ರಿಕಲ್ಚರ್ ಕೋಟಾ ಇರೋರು you have to score 40+ in each subject in KCET, whereas with agriculture quota iroru you have to score only 30+ per subject in your CET to get a good agriculture seat, ಆಯಿತಾ. ಸೊ ನಿಮಗೆ ಇಲ್ಲಿ ಮೇಜರಾಗಿ PCMB 4 ಚೆನ್ನಾಗಿ ಮಾಡಿರಬೇಕು KCETಲಿ. ಸೊ ನಮ್ಮಲ್ಲಿ PCMB ಫುಲ್ ಟೀಚಿಂಗ್ ಅಂತೂ ಸಿಗೋದಿಲ್ಲ, ನಿಮಗೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಟೀಚಿಂಗ್ ಸಿಗುತ್ತೆ. ಆದರೆ ನೀವು ಎಷ್ಟೊಂದು ಜನ ಮಾಡೋ ತಪ್ಪೇನೆಂದರೆ, ನೀವು ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡೋದೇ ಇಲ್ಲ. ಮಾಕ್ ಟೆಸ್ಟನ್ನು, ಆಯಿತಾ, ಅಟೆಂಡ್ ಮಾಡೋದೇ ಇಲ್ಲ. ಸೊ ನೀವು CETಗೆ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ, ಅಟ್ಲೀಸ್ಟ್ ಒಂದೊಂದು 5 ಪೇಪರ್ ಆದರೂ ಮಾಡಿ ಪರ್ ಸಬ್ಜೆಕ್ಟು. ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಅಂತ ಇನ್ನೊಂದು ಚಾನಲ್ ಇದೆ, ಫಿಸಿಕ್ಸ್ ಪೆಪ್ಟಾಕ್ ಅಂತ, ಅಲ್ಲಿ ಫುಲ್ ಟೀಚಿಂಗ್ ಮಾಡ್ತೀವಿ. ಅದರಲ್ಲಿ ನಾವಿವಾಗ ವಿಜಯ 2025 ಫುಲ್ ಲೆಂತ್ ಮಾಕ್ ಟೆಸ್ಟ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ PCMBಯಿಂದ ಒಟ್ಟು 20 ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ. ಪರ್ ಸಬ್ಜೆಕ್ಟ್ 5 ಮಾಕ್ ಟೆಸ್ಟು ಅವೈಲೇಬಲ್ ಅಟ್ ಜಸ್ಟ್ 199 ರೂಪೀಸ್ಗೆ 20 ಮಾಕ್ ಟೆಸ್ಟು ನಿಮಗೆ CET ಎಕ್ಸಾಮ್ ಬರ್ದಂಗೆ ಇರುತ್ತೆ. ಅದು ನಿಮಗೆ ಇನ್ಸ್ಟಂಟೇನಿಯಸ್ ಆಗಿ ರಿಸಲ್ಟನ್ನು ಕೊಡುತ್ತೆ. ಎಲ್ಲೆಲ್ಲಿ ತಪ್ಪು ಮಾಡಿದ್ದೀರಾ ಎಲ್ಲದು ಡೇಟಾ ನಿಮಗೆ ಅಲ್ಲಿ ಸಿಗುತ್ತೆ, ವಿತ್ ಕರೆಕ್ಟ್ ಆನ್ಸರ್ಸು ತೋರಿಸುತ್ತೆ. ಇಂಟ್ರೆಸ್ಟ್ ಇರೋರು ನಮ್ಮ ಆ್ಯಪದ್ದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡಿಕೊಂಡು ಈ ವಿಜಯ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ ನಿಮ್ಮ KCET ರ್ಯಾಂಕನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಈಗ BSc ಅಗ್ರಿಕಲ್ಚರ್ ಆಯಿತು, ನೆಕ್ಸ್ಟ್ ಯಾವ ಥರದ ವೀಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.